100 ಕಿಲೋಮೀಟರ್ ಆಗಿರ್ಬೋದಲ್ಲ. ಎಷ್ಟು ತಿಂಡಿಗೋಸ್ಕರ ಅಷ್ಟು ದೂರ ಬಂದಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮಂತ್ ಚಾನಲ್. ಇವಾಗ ಒಂದು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತಿದೀವಿ, ನಾನು ಮತ್ತೆ ಪ್ರೀತಮ್. ಅವ್ರು ನಿನ್ನೆ ಜಸ್ಟ್ ಹೇಳಿದ್ರು, ನಮ್ದು ಯಾವತ್ತು ಸಡನ್ ಪ್ಲಾನ್. 5:30 ಎದ್ದಿದ್ದೀನಿ, ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ನೋಡಿ ಹಾಕೊಂಡಿದ್ದೀನಿ, ಮಳೆ ಗಿಳ ಬರ್ಬೋದು. ರೈನ್ ಕೋಟ್ ಬೇರೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡೋಣ ಗೈಸ್. ಇವಾಗ ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಪಾರ್ಲೆ ಟೋಲ್ ಹತ್ರ ಹೋಗಿ ಸಿಗೋಣ ಗೈಸ್. ಬೈಕ್ ರೈಡರ್ಸ್ಗೆ ಇಷ್ಟು ಅಂದರೆ ಒಂದು ಚಿಕ್ಕ ಬ್ಯಾಗ್ ಅಂತೂ ಬೇಕೇ ಬೇಕು. ಮತ್ತು ನೋಡಿ, ಹೆಲ್ಮೆಟ್ ಮತ್ತು ಹ್ಯಾಂಡ್ ಗ್ಲೌಸು ರೆಡಿ ಇದೆ. ಬ್ಯಾಗ್ ಇಟ್ಕೊಂಡು ಹೋಗ್ಬಿಡೋಣ ಅಷ್ಟು ಚಿಕ್ಕದು. ರೈನ್ ಕೋಟು ಇದರೆಲ್ಲ ಹಾಕೊಂಡು ಹೋಗೋದು ಬೆಸ್ಟ್ ಅನಿಸ್ತದೆ. ರೈನ್ ಕೋಟ್ ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ. ಎಷ್ಟೋ ದಿನ ಆಯಿತು ಹೊರಗಡೆ ಹೋಗಿದೆ ಬೈಕಲ್ಲಿ, ಅಂದರೆ ಬೈಕ್ ರೈಡ್ಗೆ. ಆಫೀಸ್ಗಂತೂ ಹೋಗ್ತಾ ಇರ್ತೀನಲ್ಲ. ಇವಾಗ ಹೊರಟಿದ್ದೀನಿ, ಇಲ್ಲಿಂದ ಕೆಳಗಡೆ ಹೋಗ್ತಿದ್ದೀನಿ ಬೈಕ್ ಹತ್ರ. ಹೊರಡ್ಬೇಕು ಇವಾಗ. ಗೇಟ್ ಓಪನ್ ಮಾಡೋಣ. ಬೈಕ್ ನಾನು ನ್ಯೂಟ್ರಲ್ಗೆ ಇಟ್ಟಿದ್ದೀನಿ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಏನೇನಾಗತ್ತೆ ಗೈಸ್, ಟೈಮ್ ನೋಡಿ. ಫೋನ್ ರೀಚಾರ್ಜೇ ಖಾಲಿ ಆಗ್ಬಿಟ್ಟಿದೆ. ಯಪ್ಪ, ನೋಡ್ಕೊಂಡೆ ಇಲ್ಲ ಗೈಸ್. ಕಾರ್ಡ್ ಒಂದಿಲ್ಲ ಅಂದರೆ ಸಾಯ್ಬೇಕಿದ್ದೀವಿ. ರೀಚಾರ್ಜ್ ಸಿಕ್ಕಿದ ಮೇಲೆ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೋಬೇಕಷ್ಟೇ. ಬರೋದನ್ನು ಬಂದ್ಬಿಟ್ಟೆ. ಇವಾಗ ಕಾಲ್ ಮಾಡೋಕ್ಕಾಗಲ್ಲ ಪ್ರೀತಮ್ಗೆ, ರೀಚಾರ್ಜ್ ಬೇರೆ ಖಾಲಿ ಆಗಿಬಿಟ್ಟಿದ್ದಲ್ಲ. ಅದಕ್ಕೆ ಇಲ್ಲೇ ಪಾರ್ಲೆ ಟೋಲ್ ಹತ್ರ ವೇಟ್ ಮಾಡ್ತಿದ್ದೀನಿ. ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ಗೈಸ್, ಪ್ರೀತಮ್ ಇವಾಗ ಬಂದರು. ನೋಡ್ತಿದ್ದೀವಿ ಇಲ್ಲಿಂದ. Sometimes like all you want to do is run. Hear me out, hear me out. ಒಂದು ಬೈಕ್ ನೋಡಿದ್ವಿ ನೋಡಿ. ಯಾವುದಿದು ಪ್ರೀತಮ್? ಸರ್ 900. ಜಸ್ಟ್ ರೀಚ್ ಆಗಿದ್ವಿ. ಫುಲ್ KTM ಇದೆ ಗೈಸ್ ಈ ಕಡೆ. ಯಾವುದು ಇದು? ಫಸ್ಟ್ ಒನ್. ಬನ್ನಿ ಹತ್ರ ಹೋಗಿ ನೋಡೋಣ. ಸಖತ್ ಹೈಟ್ ಇದೆ ಮಾರೆ. ಇಲ್ಲ, ಆ ಕಡೆ ಹೋಗಿ ನಿಲ್ಲದಿದ್ರೆ ನಿಂತು ಬಿಡೋಣ. ಆ ಕಡೆ ಹೋಗ್ತಾರೆ, ಹಿಂಗ್ ಹೋಗಿ ಹಂಗ್ ರೌಂಡ್ ಬರ್ತಾನೆ. ಹಿಂಗ್ ಹೋಗ್ಬೇಕಾದ್ರೆ ಅಲ್ಲೋಗಿ ನಿಲ್ಲೋಣ ನಾವು. ನಾವ್ ಇಲ್ಲಿಂದ ಪಾಸ್ ಆದ್ಮೇಲೆ ಆ ಕಡೆ ಹೋಗಿ ನಿಂತು ಬಿಡೋಣ. ನಂತರಪ್ಪ ಬನ್ನಿ. ಅಲ್ಲ, ನಾವು ಆಚೆ ದಾಟಬೇಕಾದ್ರೆ ಎಲ್ಲರೂ ಗಾಡಿ ಓಡ್ರ ಅಲ್ಲಿ ಅಲ್ಲೋಗ್ಬಿಡೋರ ಅಂತ. ವಿಡಿಯೋ ಮಾಡ್ತಿದ್ದೀವಿ ಗೈಸ್. ಇವಾಗ ಅವರು ಫ್ಲೈ ಬೈ ಕೊಡ್ತಾರಂತೆ. ನೋಡಿ ನಿಂತ್ಕೊಂಡಿದ್ದೀವಿ ಅಲ್ಲಿ ಅಂತ. ವಿಡಿಯೋ ಮಾಡ್ಕೊಂಡ್ವಿ ಒಂದು ಸಣ್ಣದು. ಯಾರು ಪ್ರೀತಮ್? ಆ ವಿಡಿಯೋ ಸೂಪರ್ ಆಗಿ ಬಂತು ಪ್ರೀತಮ್. ಇದೆಂತ ಒಳ್ಳೆ ರಾಗಿ ದೋಸೆ ಇದ್ದಂಗೆ ಅದಲ್ಲ. ಚಿಕನ್ ಗೈಸ್ ಬೆಳಬೆಳಿಗ್ಗೆ
ನಾನು ಫಸ್ಟು ಬೇರೆಯವ್ರದ್ದೆಲ್ಲ ವಿಡಿಯೋ ನೋಡ್ತಿದ್ನಲ್ಲ, ಬೇರೆಯವ್ರ ವಿಡಿಯೋ ನೋಡ್ತಿದ್ದೆ. ವೈಶಾಲಿ ಇದು ಅಂತ ಹೇಳಿ ಗೊತ್ತಿರಲಿಲ್ಲ ಆಗಿತ್ತು. ಔಟ್ ಸೈಡ್ದೆಲ್ಲ ವಿಡಿಯೋ ಹಾಕಿದ್ದೆಲ್ಲ ನೋಡಿದ್ದೆ. ಇವಾಗ ಬ್ರೇಕ್ಫಾಸ್ಟ್ ರೈಡ್ ಬಂದು ತಿಂಡಿ ತಿಂತಿದ್ದೀವಿ ಇವಾಗ. ಯಾವುದು ಇಲ್ಲ, ಎಂತ ಇದೆ ಅಲ್ಲಿ? ಅದೇನಾ ಆ ಬೆಟ್ಟ? ಯಪ್ಪ, ಎಂತ ಇದೆ ಅಲ್ಲಿ? ಎಷ್ಟು ದೂರ ಆಗತ್ತೆ ಇಲ್ಲಿಂದ? 20 ಆದರೆ ಹೋಗಿ ಬರೋಣ. 120 ಆಗತ್ತೆ. ನಮ್ಮೂರಿಂದ ನಿಮ್ಮ ಉಡುಪಿಗೆ ಬಂದಷ್ಟಾಗತ್ತೆ. ಇವಾಗ ಬಂದಿರೋದು ನಮ್ಮ ರೂಮಿಂದ 100 ಕಿಲೋಮೀಟರ್ ಆಗಿರ್ಬೋದಲ್ಲ? 90+. ಜಸ್ಟ್ ತಿಂಡಿಗೋಸ್ಕರ ಅಷ್ಟು ದೂರ ಬಂದಿದ್ದೀವಿ. ಇವರೇ ಪ್ಲಾನ್ ಮಾಡಿರೋದು. ನಾವು ಬರ್ತಾ ಪ್ಲಾನ್ ಮಾಡಲ್ಲ. ನೋಡೋಣ ನಾವು ಹಂಗಾದ್ರೆ. ನಾನು ಇವತ್ತು ಅದೇ ತರ್ತಾ ಇದ್ದೆ. ಹೋಗಲ್ಲ? ಇಲ್ಲೊಂದು ಕಡೆ ಫೋಟೋ ಹೊಡೆಯೋಣ ಅಂತ ನಿಲ್ಸಿದ್ವಿ. ಖಾಲಿ ರೋಡು ಹಿಂಗಿದೆ, ಇಲ್ಲಿ ನಿಲ್ಸಿದೀವಿ. ನೋಡಿ ಹಿಂಗಿದೆ ಅಂತ ಪ್ಲೇಸ್. ಹೊಟ್ಟೆ ಎಲ್ಲ ಬಾರ ಅನಿಸ್ತಿದೆ, ತಿಂಡಿ ಜಾಸ್ತಿ ಆಯ್ತು ಅಂತ. 3 ದೋಸೆ. ಇನ್ನೂ ಒಂದು ಎಷ್ಟು ಕಿಲೋಮೀಟರ್ ಇರ್ಬೋದು? 160 ಅಲ್ಲ 60 140 ಕಿಲೋಮೀಟರ್ ಬಂದ್ರೆ ಹಂಗಾದ್ರೆ. ಯಪ್ಪ, ಹಂಡೆಲ್ಲ ನೋವ್ತಿದೆ ಗೈಸ್, ಹಂಡೆಲ್ಲ ನೋವ್ತದೆ. ಕೊಡೈಕೆನಾಲ್ಗೆ ಹೋಗ್ಬೇಕಾದ್ರೆ ಹಿಂಗೇನು ಸೋಫಾ ಅದು ಡೆಕ್ಕತ್ಲ್ಯಾಂಡ್ ಇದೆಯಲ್ಲ, ನಾನೊಂದು ತಗೊಂಡಿದ್ದೀನಿ ಶಾರ್ಟ್ಸು ಅಷ್ಟೇ. ಒಳಗಡೆ ಪ್ಯಾಂಟ್ ಒಳಗಡೆ ಹಾಕೋದು ಹೊಡಿಯೋದು. ಪ್ರೀತಮ್ ಅವರು ಪೆಟ್ರೋಲ್ ಹಾಕ್ತಿದಾರೆ. ನಾನು ಹಿಂಗೆ ಇಲ್ಲೇ ಸೈಡ್ ನಿಂತಿದ್ದೀನಿ ನೋಡಿ, ಅಲ್ಲಿದ್ದಾರೆ. ಇನ್ನೂ ಒಂದು 20 ಕಿಲೋಮೀಟರ್ ಇದೆ ಅಂತೆ. ನೋಡೋಣ ಎಷ್ಟೊತ್ತಿ ರೀಚ್ ಆಗ್ತೀವಿ ಅಂತ ಮನೆಗೆ. ಗೈಸ್, ನೀರು ಬೇಕನ್ನಿಸ್ತಿದೆ. ಪ್ರೀತಮ್ ಬ್ಯಾಗಲ್ಲಿದೆ, ತಗೋಬೇಕೀಗ. ಫ್ರೆಂಡ್ ಮನೆಗೆ ಹೋಗ್ತೀರಾ ಮನೆಗೆ? ಇದ್ಯಾವುದು ಪ್ಲೇಸ್ ಇದು? ನೆಲಮಂಗಲ ಟೋಲ್. ಅಲ್ಲ, ಹೆಸರು ತೆಗ್ಬಿಟ್ಟವ್ರೆ. ನೆಕ್ಸ್ಟ್ ಹಂಗಾದ್ರೆ ಅಲ್ಲೇ ಅಲ್ಲ, ಕೊಡೈಕೆನಾಲ್ ಹೋಗ್ಬೇಕಾದ್ರೆ ಸಿಗೋದು. ಸಿಗುವಾಗಾದ್ರೆ ಬಾಯ್. ಜಸ್ಟ್ ಮನೆ ಬಂದೆ. ಅಯ್ಯಪ್ಪ, ಸುಸ್ತಾಗೋಯ್ತು. ಬೈಕಲ್ಲಿ ಬರ್ತಿರ್ಬೇಕಾದ್ರೆ ಗೊತ್ತಾಗಿಲ್ಲ, ಒಳ್ಳೆ ತಂಪ ಗಾಳಿ ಬರ್ತಿತ್ತು. ಇವಾಗ ನೋಡಿದ್ರೆ ಶೆಕೆ ಆಗ್ತಿದೆ ಬೈಕ್ ಹಚ್ಚಿದ ಮೇಲೆ. ಎಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.